ಪೊಲೀಸ್ಗಳು ತಪ್ಪು ಮಾಡಿದವ್ರನ್ನ ಕಂಡು ಹಿಡಿತಾರಂತಲ್ಲ. ಗೂಗಲ್ ಟೇಕ್ಔಟ್ ಅಂತ ಒಂದಿದೆ. ಅದ್ರ ಮುಖಾಂತರ ನಮ್ಮ ಫೋನ್ ಎಲ್ಲಿತ್ತು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಮಾವಿನ ತೋಪಿನ ಹತ್ರ ನೀನಿದ್ದ ಜಾಗದಲ್ಲಿ ಅದೇ ಟೈಮಲ್ಲಿ ಬೇರೆ ಯಾರಾದ್ರೂ ಇದ್ರೋ ಏನೋ ಪೊಲೀಸ್ ಅವ್ರ ಹತ್ರ ತಿಳ್ಕೊಂಡ್ರೆ ಯಾರಾದ್ರೂ ಇದ್ರೂ ನಿಜವಾಗ್ಲೂ ತಪ್ಪು ಮಾಡಿದವ್ರು ಯಾರು ಅಂತ ಗೊತ್ತಾಗ್ಬಿಡತ್ತಲ್ಲ ಬಾವ. ಹಾಗೆ ಮಾಡೋಕ್ಕಾಗಲ್ಲ ವೈದೇಹಿ. ನಾವೊಂದು ನಂಬರ್ ಕೊಟ್ರೆ ಆ ನಂಬರ್ ಯಾವಾಗ ಎಲ್ಲಿತ್ತು ಅಂತ ಮಾತ್ರ ತಿಳ್ಕೋಬಹುದು. ಅಂದ್ರೆ ನಾವಿರೋ ಜಾಗದಲ್ಲಿ ಬೇರೆ ಯಾರಾದ್ರೂ ಇರೋದನ್ನ ತಿಳ್ಕೊಳ್ಳೋದು ಕಷ್ಟನಾ ಬಾವ? ಖಂಡಿತ ಆಗಲ್ಲ ವೈದೇಹಿ. ಅವ್ರ ನಂಬರ್ ಬೇಕಾಗತ್ತೆ ನಮಗೆ. ನಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅವ್ರ ನಂಬರ್ ಕೊಟ್ಟು ಅವ್ರು ಅದೇ ಟೈಮಲ್ಲಿ ನಾವಿದ್ದ ಜಾಗದಲ್ಲಿ ಇದ್ರಾ ಇಲ್ವಾ ಅಂತ ತಿಳ್ಕೋಬಹುದು. ಹಾಗಾದ್ರೆ ಬಾವ, ವಾಲಿ ಸುವರ್ಣ ಅತ್ತೆ ಫೋನ್ ನಂಬರ್ನ ಪೊಲೀಸಿಗೆ ಕೊಟ್ಟು ಅವ್ರಲ್ಲಿದ್ರಾ ಇಲ್ವಾ ಅಂತ ತಿಳ್ಕೊಂಡ್ರೆ? ಅಂದ್ರೆ ವೈದೇಹಿ, ಅವ್ರನ್ನ ನಾವು ನಮ್ಮನೇಲಿ ಕೂಡ ಹಾಕಿದ್ವಿ ಅಲ್ವಾ? ಅವ್ರು ಹೇಗೆ ಇಲ್ಲಿಗೆ ಬರೋಕ್ ಸಾಧ್ಯ ಹೇಳು? ಏನೋ ಬಾವ, ಹೇಗಾದ್ರೂ ಬಂದಿರ್ಬೋದು. ಯಾಕಂದ್ರೆ ಅವ್ರಿಬ್ರನ್ನ ಬಿಟ್ರೆ ನಮ್ಮೇಲ್ ಯಾರಿಗೂ ದ್ವೇಷ ಹಾಗೆ ಇಲ್ಲ. ಆ ಚಂಚಲ ಕೂಡ ಇದ್ದಾಳೆ. ಇವ್ರ 3 ಜನರಲ್ಲಿ ಯಾರಾದ್ರೂ ಆಗಿರ್ಬೋದು. ಇವ್ರ ನಂಬರ್ನ ಕೊಟ್ಟು ತಿಳ್ಕೊಂಡ್ರೆ ಗೊತ್ತಾಗ್ಬಿಡತ್ತಲ್ವಾ ಬಾವ? ಗೊತ್ತಾಗುತ್ತೆ ವೈದೇಹಿ. ಹಾಗಾದ್ರೆ ಆ ನಂಬರ್ ಕೊಡು ಬಾವ. ಏನೋ ಅವ್ರು ಹೇಗಾದ್ರೂ ಅಲ್ಲಿಗೆ ಬಂದಿರ್ಬೋದು. ನಾವದನ್ನ ತಿಳ್ಕೊಬೋದು ಅಲ್ವಾ? ವಾಲಿನೇ ರಾಜಲಕ್ಷ್ಮಿಗೆ ಮೋಸ ಮಾಡಿರ್ಬೋದು. ಈ ಅನುಮಾನ ಎಲ್ಲ ಬಗೆಹರಿಯತ್ತೆ ಅಲ್ವಾ? ನೀನು ಈ ಅಪಾಯದಿಂದನೂ ಹೊರಗೆ ಬರ್ಬೋದು ಅಲ್ವಾ? ಕಳಿಸ್ಬಿಡು ಬಾವಾ. ವೈದೇಹಿ, ಲಕ್ಕಿ ಬಾವಾ, ಏನ್ ಹೇಳ್ತಾ ಇದೀಯ ನೀನು? ಇದನ್ನೆಲ್ಲ ಮಾಡಿದ್ದು ಆ ಬಾಲಿನ? ಹೌದಣ್ಣ. ರಾತ್ರಿ ಹೇಗೋ ತಪ್ಪಿಸ್ಕೊಂಡು ಬಂದು ರಾಜಲಕ್ಷ್ಮಿ ಜೀವನನ ಹಾಳು ಮಾಡಿ ಆ ಆರೋಪನ ನನ್ ಮೇಲೆ ಬರೋ ಹಾಗೆ ಮಾಡಿ ವಾಪಸ್ ಹೋಗಿದ್ದಾನೆ. ಎಂತ ಕೆಲಸ ಮಾಡಿದಾನೆ! ಅವನನ್ನ ಇವಾಗ್ಲೇ ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಅಣ್ಣ ಬೇಡ ಅಣ್ಣ. ಈಗ ನಾವು ಅವನ್ಗೇನೇ ಮಾಡಿದ್ರು ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೋಸ್ಕರ ಅವನ್ನ ಸಿಕ್ಕಾಕ್ಸ್ತಾ ಇದೀವಿ ಅನ್ಕೋತಾರೆ. ಅವನು ಏನಾದ್ರೂ ಅನ್ಕೊಳ್ಳಿ, ಇಷ್ಟೊಂದು ಕೆಟ್ಟ ಕೆಲಸ ಮಾಡಿರೋನು ಖಂಡಿತ ಬದುಕಬಾರ್ದು. ಅದಕ್ಕೆ ನೀನು ಏನೋ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಣ್ಣ. ತಪ್ಪು ಮಾಡಿರೋದು ಅವನೇ ಅಂತ ಗೊತ್ತಾಯ್ತಲ್ವಾ? ಅದನ್ನ ಪ್ರೂವ್ ಮಾಡಿದ್ರೆ ಸಾಕು. ಊರಿನ ಜನಗಳೇ ಅವನನ್ನ ವಿಚಾರಿಸ್ಕೋತಾರೆ. ನೀನ್ ಆವೇಶದಲ್ಲಿ ವಾಲಿಗೆ ಏನಾದ್ರೂ ಮಾಡಕ್ ಹೋದ್ರೆ ಈ ಸತ್ಯ ನಮಗ್ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿ ಹೋಗುತ್ತೆ. ಆಮೇಲೆ ಹುಷಾರಾಗ್ಬಿಡ್ತಾರೆ ಅವರು. ನಮ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಇರೋಣ. ಹೌದು ಬಾವಾ, ಇವ್ರು ಹೇಳಿದ್ದು ನಿಜ. ನಮಗೇನು ಗೊತ್ತಿಲ್ಲದೆ ಇರೋ ಹಾಗಿದ್ರೇನೆ ಅವ್ರಾಗವ್ರೆ ಬಂದು ಬಲೆಗೆ ಬೀಳ್ತಾರೆ. ಅದಕ್ಕೆ ನಮಗೇನು ಗೊತ್ತಿಲ್ಲದೆ ಇರೋ ಹಾಗಿರ್ಬೇಕು. ಸಿಕ್ ಹಾಕೋತಾನೆ ಅಣ್ಣ. ಆ ವಿಷಯ ಬಿಡು. ರೈತರಿಗೆ ಕೊಡ್ಬೇಕಾದ ಹಣ ತಂದಿದ್ಯಾ? ತಂದಿದ್ದೀನಿ ದೇವಾಂಶ್. ಹಾಗಾದ್ರೆ ಹೋಗಿ ಕೊಟ್ಬರೋಣ ಬಾ ಅಣ್ಣ. ಕೊಟ್ಬಿಡೋಣ ದೇವಾಂಶ್. ನಿನ್ನನ್ನು ಆರೋಪಿ ತರ ನೋಡ್ತಿರೋರ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಒಂದು ಕ್ಷಣ ಅನಿಸ್ತು. ಆದ್ರೆ ಉರ್ಮಿಳಾ ಏನ್ ಹೇಳಿದ್ಲು ಗೊತ್ತಾ? ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದೇ ನಮಗೆ ವಾಪಸ್ ಬರುತ್ತೆ ಅಂತ. ಈಗಲೂ ಅದೇ ನಡೀತಾ ಇದೆ. ನೀನು ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡೆ. ವಾಲಿನೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾಗೋ ಹಾಗೆ ಮಾಡಿ ಆ ದೇವರು ನಮಗೆ ಒಳ್ಳೇದನ್ನೇ ಮಾಡ್ದ. ದುಡ್ಡನ್ನ ಕೊಟ್ಟು ಬಂದು ಆಮೇಲೆ ವಾಲಿನ ನೋಡ್ಕೋತೀನಿ. ಈ ದುಡ್ಡಿನ ವಿಷಯನ ನೀವು ನೋಡ್ಕೊಳ್ಳಿ ಬಾವಾ, ನಾನು ವಾಲಿ ವಿಷಯ ನೋಡ್ಕೋತೀನಿ. ಏನಪ್ಪ, ದುಡ್ಡಿಂದ ನಮ್ಮನ್ನ ಕೊಂಡ್ಕೋಬೇಕು ಅನ್ಕೊಂಡಿದ್ಯಾ? ನಾನು ತಪ್ಪು ಮಾಡಿದ್ದೀನಿ ಅಂತ ನೀವು ಹೇಳಿದಾಗ ನನ್ನ ಪ್ರಾಣನೇ ಕೊಡ್ತೀನಿ ಅಂತ ಹೇಳಿದ್ದು ನಾನು. ಈಗಲೂ ಅದೇ ಮಾತು ಮೇಲೆ ನಿಂತಿದ್ದೀನಿ. ಅದಕ್ಕೂ ಈ ದುಡ್ಡಿಗೂ ಯಾವ ಸಂಬಂಧನೂ ಇಲ್ಲ. ಇದು ನಿಮಗೋಸ್ಕರ ತಂದಿದ್ದ ಹಣ. ಇದನ್ನ ನಿಮಗೆ ತಲುಪಿಸಿದ ಮೇಲೇನೆ ನಾನು ಮನೆಗೆ ಹೋಗೋದಾಗ್ಲಿ ಸ್ಮಶಾನಕ್ಕೆ ಹೋಗೋದಾಗ್ಲಿ ಆಗೋದು. ನನ್ನಿಂದಾಗಿ ಇಷ್ಟು ಕುಟುಂಬಗಳಿಗೆ ತೊಂದರೆ ಆಗಬಾರ್ದು. ಆದರೂ ಇದು ನಾನು ಕೊಡ್ತಾ ಇರೋದಲ್ಲ. ನೀವು ನಂಬ್ಕೊಂಡಿರೋ ನಿಮ್ಮ ರಾಜ ಕುಟುಂಬ ನಿಮಗೆ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ನಿಮಗೆ ಮಾತು ಕೊಟ್ಟಿದ್ದಂತ ನನ್ನ ತಂದೆ ದಶರಥ ರಾಮ ಅವರೇ ಈ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈ ದುಡ್ಡಿಗಾಗ್ಲಿ ಇವತ್ತು ನೀವು ಕೊಡೋಕೆ ಹೋಗ್ತಾ ಇರೋ ತೀರ್ಮಾನಕ್ಕಾಗ್ಲಿ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ. ನನ್ನ ತಮ್ಮ ಏನೂ ತಪ್ಪು ಮಾಡಿಲ್ಲ.
ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಜ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಅಣ್ಣ, ಹೇಳಕ್ ಬಿಡು ದೇವ, ನೀನು ಮಾಡದೇ ಇರೋ ತಪ್ಪಿಗೆ ನಿನ್ನನ್ನು ಅಪರಾಧಿ ಮಾಡಿದ್ದಾರೆ. ಇವಾಗ ಸಹಾಯ ಮಾಡೋದಕ್ಕೆ ಬಂದ್ರೆ ಇವಾಗ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗೇನೋ ಲಂಚ ಕೊಡ್ತಿದೀವಿ ಅನ್ನೋ ಥರ ಫೀಲ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ತಪ್ಪು ಮಾಡಿದವರು ಅವಕಾಶ ಸಿಕ್ಕಾಗ ಹೇಗೆ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ನನ್ನ ತಮ್ಮ ಆ ಥರ ಇಲ್ಲ. ನಿಮಗೋಸ್ಕರ ಇಲ್ಲಿಗೆ ಬಂದು ಏನು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮ ಅನುಮಾನಕ್ಕೆ ತಲೆ ಬಗ್ಗಿಸಿ ಕೊನೆಗೆ ನಿಮಗೂ ಸಹಾಯ ಮಾಡಬೇಕು ಅಂತ ನೋಡ್ತಿದ್ದಾನೆ. ಅಷ್ಟೇ ಬಿಟ್ರೆ ಈ ದುಡ್ಡನ್ನ ತಗೊಂಡು ನೀವು ಅವನು ಕೊಟ್ಟಿರೋ ಶಿಕ್ಷೆನ ವಾಪಸ್ ತಗೊಳ್ಳಿ ಅಂತ ಕೇಳೋದಕ್ಕಲ್ಲ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲಪ್ಪ, ನೋಡಿದ್ದನ್ನ ನಂಬಿ ಅದ್ರ ಪ್ರಕಾರನೇ ತೀರ್ಪು ಕೊಡ್ತಾ ಇದ್ದೀನಿ. ಹೌದು, ನೋಡೋದನ್ನ ನಂಬೋದೇ ಮನುಷ್ಯ ಗುಣ. ಆದ್ರೆ ಅದು ನಿಜಾನ ಸುಳ್ಳ, ಆ ಮನುಷ್ಯನ ಪ್ರವೃತ್ತಿ ಏನು, ಇದನ್ನ ಮಾಡ್ತಾನ ಇಲ್ವಾ ಏನೂ ಯೋಚನೆ ಮಾಡಲ್ಲ. ನೋಡಿದ್ವಾ, ಅದೇ ನಿಜ. ಅದರಿಂದಾನೇ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಅಷ್ಟೇ. ಆದ್ರೆ ನನ್ನ ತಮ್ಮ ಆ ಥರ ಅಲ್ಲ. ಒಬ್ಬ ರಾಜನ್ ಥರ ಕೊನೆಯ ಉಸಿರಿರೋವರೆಗೂ ತಾನು ಕೊಟ್ಟಿರೋ ಮಾತಿಗೆ ಬದ್ಧನಾಗಿರ್ತಾನೆ. ಆ ಮಾತಿನ ಪ್ರಕಾರ ನಡ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದಾನೆ. ನೀವು ಯಾವುದೇ ಅನುಮಾನ ಇಲ್ಲದೆ ಈ ದುಡ್ಡನ್ನು ತಗೋಬಹುದು. ದೊಡ್ಡೋರು ದಯವಿಟ್ಟು ನಾನು ಹೇಳೋ ಮಾತನ್ನ ಕೇಳಬೇಕು. ಈಗಾಗಲೇ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ. ಈಗ ನೀವೇನಾದ್ರೂ ಈ ದುಡ್ಡನ್ನ ತಗೊಳ್ಳಿಲ್ಲ ಅಂತಂದ್ರೆ ನನ್ನ ಮೇಲೆ ಈ ಆರೋಪ ಬರೋದಕ್ಕೆ ಕಾರಣ ನೀವೇ ಆಗಿರೋದ್ರಿಂದ ನಿಮಗೆ ಕೊಡಬೇಕಾದ ದುಡ್ಡನ್ನ ನಾನು ಕೊಡ್ದೇನೆ ವಾಪಸ್ ತಗೊಂಡು ಹೋದೆ ಅನ್ನೋ ಇನ್ನೂ ಒಂದು ಆರೋಪ ಹೊತ್ಕೋಬೇಕಾಗತ್ತೆ. ಇವತ್ತು ಈ ಊರಲ್ಲಿ ಏನೇ ನಡೆದ್ರು, ನಾನು ಇರಲಿ ಇಲ್ಲದೆ ಹೋದ್ರು ನಿಮ್ಮೆಲ್ಲರ ಜೀವನಕ್ಕೂ ಒಳ್ಳೇದೇ ಆಗಬೇಕು.